ಎಲ್ಲರಿಗೂ ನಮಸ್ಕಾರ. ನೀವು ವೀಕ್ಷಿಸ್ತಾ ಇದ್ದೀರಾ ಸಂಜಯ್ ವಾಣಿ ನ್ಯೂಸ್. ಇವತ್ತಿನ ಬಿಗ್ ಬಾಸ್ ಅಪ್ಡೇಟ್ ಏನು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ವೀಕ್ಷಕರೇ, ನಿಮಗೆ ಗೊತ್ತಿರುವ ಹಾಗೆ ಮೋಕ್ಷಿತಾ ಅವರು ಪರಸ್ಪರ ಗೌತಮಿ ಅವರ ಜೊತೆ ಮನಸ್ತಾಪವನ್ನ ಹೊಂದಿದ್ದಾರೆ. ಮನೆಯಲ್ಲಿ ಇಬ್ಬರೂ ಕೂಡ ಮಾತನಾಡ್ತಾ ಇಲ್ಲ. ಈ ರೀತಿಯಾದಂತಹ ದೊಡ್ಡ ಮಟ್ಟದ ಭಿನ್ನಾಭಿಪ್ರಾಯವನ್ನ ಹೊಂದಿದ್ದಾರೆ. ಆದ್ರೆ ಇವರಿಬ್ಬರ ಮಧ್ಯೆ ಕಳೆದ ಒಂದು ಎಪಿಸೋಡ್ ನಲ್ಲಿ ಏನಾಯ್ತು ಎಲ್ಲವನ್ನೂ ಕೂಡ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಮೋಕ್ಷಿತಾ ಪೈ ಮತ್ತು ಗೌತಮಿ ಜಾಧವ್ ನಡುವೆ ಇರುವಂತಹ ಮನಸ್ತಾಪ ಬಹಳ ದೊಡ್ಡದಾಗಿದೆ. ಸ್ವಾಭಿಮಾನವನ್ನ ಬಿಟ್ಟು ಗೌತಮಿ ಎದುರು ಸಹಾಯ ಪಡೆಯಲ್ಲ ಅಂತ ಮೋಕ್ಷಿತಾ ಅವರು ದಿಟ್ಟ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಅವರ ಈ ಒಂದು ನಿರ್ಧಾರದಿಂದ ಕ್ಯಾಪ್ಟನ್ಸಿ ಟಾಸ್ಕ್ ಆಟದ ಅವಕಾಶ ಅವರಿಗೆ ಮಿಸ್ ಆಗಿದೆ. ವೀಕ್ಷಕರ ವೋಟ್ಗೆ ಬೆಲೆ ನೀಡಿಲ್ಲ ಎಂಬ ಕಾರಣಕ್ಕಾಗಿ ಬಿಗ್ ಬಾಸ್ ಮೋಕ್ಷಿತಾಗೆ ಎಚ್ಚರಿಕೆ ನೀಡಿದ್ದಾರೆ. ಆಟಕ್ಕಾಗಿ ಎದುರಾಳಿ ತಂಡದ ಒಂದೊಂದು ಸ್ಪರ್ಧಿಯ ಸಹಾಯವನ್ನ ಪಡೆಯಬೇಕು ಎಂದು ಬಿಗ್ ಬಾಸ್ ಆದೇಶ ಮಾಡುತ್ತಾರೆ. ಆದ್ರೆ ಗೌತಮಿಯಿಂದ ಸಹಾಯ ಪಡೆಯಲು ಮೋಕ್ಷಿತಾಗೆ ಕಿಂಚಿತ್ತೂ ಕೂಡ ಇಷ್ಟ ಇರಲಿಲ್ಲ. ಗೌತಮಿಯ ಸಹಾಯ ಪಡೆಯಲು ಮೋಕ್ಷಿತಾ ಅವರು ಒಪ್ಪಲಿಲ್ಲ. ಅವರ ಜೊತೆ ಆಟ ಆಡಲು ಬೇರೆ ಯಾವುದೇ ಸದಸ್ಯರು ಕೂಡ ಇರಲಿಲ್ಲ. ಹಾಗಾಗಿ ಈ ಆಟವನ್ನ ಬಿಟ್ಟುಕೊಡಲು ಮೋಕ್ಷಿತಾ ಮುಂದಾದರು. ಅವರ ಈ ಒಂದು ನಿರ್ಧಾರದಿಂದ ಬಿಗ್ ಬಾಸ್ ಕೋಪಗೊಂಡರು. ಯಾಕಂದ್ರೆ ಪ್ರೇಕ್ಷಕರ ವೋಟ್ಗೆ ಮೋಕ್ಷಿತಾ ಬೆಲೆ ನೀಡ್ತಾ ಇಲ್ಲ. ಈ ನಿರ್ಧಾರಕ್ಕೆ ಪರಿಣಾಮ ಎದುರಿಸಬೇಕಾಗುತ್ತೆ ಎಂಬ ಎಚ್ಚರಿಕೆಯ ಸಂದೇಶವನ್ನ ಕೂಡ ನೀಡಿದ್ದಾರೆ. ಹಾಗಿದ್ರೂ ಕೂಡ ಮೋಕ್ಷಿತಾ ಅವರು ತಮ್ಮ ನಿರ್ಧಾರವನ್ನ ಬದಲಾಯಿಸಲಿಲ್ಲ. ಮೋಕ್ಷಿತಾ ಅವರು ಕ್ಯಾಪ್ಟನ್ಸಿ ಆಟದ ಅವಕಾಶವನ್ನ ಕೈ ಚೆಲ್ಲಿದ ಬಳಿಕ ಬಿಗ್ ಬಾಸ್ ಒಂದು ಟ್ವಿಸ್ಟ್ ಅನ್ನ ನೀಡ್ತಾರೆ. ಎದುರಾಳಿ ತಂಡದ ಒಬ್ಬೊಬ್ಬರಿಗೆ ಕ್ಯಾಪ್ಟನ್ಸಿ ಟಾಸ್ಕ್ ಆಡುವ ಅವಕಾಶ ನೀಡಲಾಗುತ್ತೆ ಎಂದು ಘೋಷಿಸಲಾಯಿತು. ಆಗ ಈ ಒಂದು ಅವಕಾಶವು ಗೌತಮಿ ಜಾಧವ್ ಅವರಿಗೆ ಸಿಕ್ಕಿತು. ಅಂದ್ರೆ ಮೋಕ್ಷಿತಾ ಬಿಟ್ಟುಕೊಟ್ಟ ಚಾನ್ಸ್ ತಾನಾಗಿಯೇ ಗೌತಮಿಗೆ ಒಳಿಯಿತು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮುಕ್ತವಾಗಿ ತಿಳಿಸಬಹುದು. ಧನ್ಯವಾದಗಳು.